ಪುದೀನ ರೈಸ್ ಅಮೇಜಿಂಗ್ ಫ್ಲೇವರ್, ಅದ್ಭುತ ರುಚಿ. ಅದೆಷ್ಟು ಚೆನ್ನಾಗಿದೆ ಅಂದರೆ ತಿಂದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅದರ ರುಚಿ ಏನಂತ. ಒಂದು ಬೌಲ್ನಷ್ಟು ಬಾಸುಮತಿ ರೈಸ್ನ ತಗೊಂಡಿದ್ದೀನಿ. ಬೇರೆ ಯಾವುದೇ ರೈಸ್ನ ತಗೊಳ್ಬೋದು, ಬಟ್ ಬಾಸುಮತಿ ರೈಸ್ನ ತಗೊಳ್ಳೋದ್ರಿಂದ ಉದ್ರುದ್ರಾಗಿ ತುಂಬ ಚೆನ್ನಾಗಿ ರುಚಿಯಾಗಿರುವಂತಹ ಪುದೀನ ರೈಸ್ ರೆಡಿ ಆಗಿಬಿಡುತ್ತೆ. ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಡೋಣ. 2ರಿಂದ 3 ಸಾರಿ ಚೆನ್ನಾಗಿ ಇದನ್ನು ತೊಳ್ಕೊಂಡ್ಬಿಡೋಣ. ಈ ವೈಟ್ ನೀರೆಲ್ಲ ಹೋಗಿ ಕ್ಲಿಯರ್ ನೀರಾಗೋವರೆಗೂ ತೊಳೆದು ಇದನ್ನು 1 ಗಂಟೆ ನೆನೆಸೋಕ್ಕಿಟ್ಬಿಡೋಣ. ಅಲ್ಲಿವರೆಗೂ ಮಿಕ್ಕಿ ತಯಾರಿನ ಮಾಡ್ಕೊಂಡ್ಬಿಡೋಣ. ಒಂದು ಮಿಕ್ಸಿ ಜಾರ್ಗೆ 1 ಬೌಲ್ನಷ್ಟು ಪುದೀನನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪು. ನಾವೆಷ್ಟು ಪುದೀನ ತಗೊಂಡಿರ್ತೀವೋ ಅಷ್ಟೇ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಳ್ಬೇಕು, ಈಕ್ವಲ್ ಅಮೌಂಟ್. ಈಗ ಇದಕ್ಕೆ 7ರಿಂದ 8 ಬೆಳ್ಳುಳ್ಳಿ ಹೆಸರು, ಹಾಗೆ 1 ಇಂಚು ಶುಂಠಿನ ಹಾಕ್ಕೊಂಡು 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡ್ಬಿಡೋಣ. ಈ ರೀತಿ ಪೇಸ್ಟ್ ಆಗಬೇಕು. ಇವಾಗ ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಕೂಡ ಯೂಸ್ ಮಾಡ್ಬೋದು. ಕಾದಿರೋ ತುಪ್ಪಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದಿಷ್ಟು ಮಸಾಲೆನ ಹಾಕ್ಕೊಂಡ್ಬಿಡೋಣ. ಚಕ್ಕೆ, ಲವಂಗ, ಯಾಲಕ್ಕಿ, ಕರಿಮೆಣಸು, ಚಕ್ರ ಮೊಗ್ಗು, ಹಾಗೆ 2 ಪಲಾವ್ ಎಲೆ. ನಿಮಗೆ ಈ ಥರ ಸಪ್ರೇಟಾಗಿ ಮಸಾಲೆಗಳನ್ನು ಹಾಕ್ಕೊಂಡು ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಖಾರ ಖಾರ ಅನಿಸುತ್ತೆ ಅಂದರೆ ನೀವು ಬರೀ ಗರಂ ಮಸಾಲಾನ ಹಾಕಿ ಕೂಡ ಈ ರೈಸ್ನ ಮಾಡ್ಕೊಳ್ಬೋದು. ಅದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ 1 ಬೌಲ್ನಷ್ಟು ನಾನು ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ನೈಸ್ ಆ್ಯಂಡ್ ಸಾಫ್ಟ್ ಆಗಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಬ್ಬಿರುವಂತಹ ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್ನ ಹಾಕ್ಕೊಂಡ್ಬಿಡೋಣ. ಹಸಿ ವಾಸನೆ ಹೋಗೋವರೆಗೂ ಈ ಪೇಸ್ಟ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಟೊಮೆಟೊನ ಹಾಕಿ ನಂತರ ಇದನ್ನು ಹಾಕೊಳ್ಳೋದ್ಕಿಂತ ಮೊದಲಿಗೆ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಇದರ ಹಸಿ ವಾಸನೆ ಕಂಪ್ಲೀಟಾಗಿ ಚೆನ್ನಾಗಿ ಹೋಗುತ್ತೆ. ನಾವು ಯಾವುದೇ ರೀತಿ ನೀರನ್ನು ಹಾಕದೆ ಈ ಪೇಸ್ಟ್ನ ರುಬ್ಕೊಳ್ಬೇಕು. ನೀರನ್ನು ಹಾಕಿದರೆ ತುಂಬ ಟೈಮ್ ತಗೊಳುತ್ತೆ ಹಸಿ ವಾಸನೆ ಹೋಗೋಕ್ಕೆ. ಹಾಗಾಗಿ ನೀರನ್ನು ಹಾಕದೆ ಹಾಗೆ ರುಬ್ಕೊಳ್ಳಿ. ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ. ತುಪ್ಪದಲ್ಲಿ ಪುದೀನ ಪೇಸ್ಟ್ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು 1 ಬೌಲ್ನಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಹಾಕೊಳ್ಳೋಣ. ಟೊಮೆಟೊ ಎಲ್ಲ ನೈಸ್ ಆ್ಯಂಡ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ಬಿಡೋಣ. ಹಾಗೆ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಮೋಟಿವೇಶನ್ ಸಿಗುತ್ತೆ ಇನ್ನಷ್ಟು ಅಡುಗೆಗಳನ್ನು ಮಾಡೋಕ್ಕೆ, ಇನ್ನಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ನೋಡಿ, ಟೊಮೆಟೊ ಎಲ್ಲ ನೈಸ್ ಆ್ಯಂಡ್ ಸಾಫ್ಟಾಗಿ ಬೆಂದಿದೆ. ಈಗ ಇದಕ್ಕೆ ಇಷ್ಟವಾಗಿರುವಂಥ ಒಂದಿಷ್ಟು ತರಕಾರಿಗಳನ್ನು ಹಾಕ್ಕೊಂಡ್ಬಿಡೋಣ. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್, ಗೋಬಿ ಮತ್ತು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಫ್ರೋಝನ್ ಬಟಾಣಿ ಇದ್ರೂ ಕೂಡ ಪರವಾಗಿಲ್ಲ. ಹಾಗೆ ಇದಕ್ಕೆ ಮಶ್ರೂಮ್ ಇಷ್ಟ ಇದ್ದರೆ ಮಶ್ರೂಮ್ನ ಹಾಕ್ಕೊಳ್ಬೋದು, ಪನ್ನೀರ್ ಇಷ್ಟ ಇದ್ದರೆ ಪನ್ನೀರ್ನ ಹಾಕ್ಕೊಳ್ಬೋದು. ಎಷ್ಟು ತರಕಾರಿ ಇರುತ್ತೋ ಅಷ್ಟು ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ನೀಟಾಗಿ ವೆಜಿಟೇಬಲ್ಸ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಡೋಣ. ಈ ವೆಜಿಟೇಬಲ್ಸ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ನಾನು ಈ ಹಂತದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ತೆಗೆದುಬಿಟ್ಟು ಬರೀ ನೆನೆಸಿಟ್ಟಿರೋ ಬಾಸ್ಮತಿ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ವೆಜಿಟೇಬಲ್ಸ್ನೊಂದಿಗೆ. ಇದು ಒಂಥರ ಬಿರಿಯಾನಿ ತಿಂದಿರೋ ಟೇಸ್ಟ್ನೇ ಕೊಡುತ್ತೆ. ಸಿಂಪಲ್ ಆಗಿದ್ರೂ ಟೇಸ್ಟ್ ಮಾತ್ರ ಬಿರಿಯಾನಿ ಥರ ಇರುತ್ತೆ. ಈಗ ಇದಕ್ಕೆ 1.5 ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ ಬಾಸ್ಮತಿ ರೈಸ್ನ ತಗೊಂಡಿದ್ರೆ ಅದಕ್ಕೆ 1.5 ನೀರು ಪರ್ಫೆಕ್ಟ್ ಆಗಿರುತ್ತೆ. ಈಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಎಷ್ಟು ಈಸಿ ಆಗಿರೋ ಅಂಥ ರೆಸಿಪಿ ಇದೆ ಅಲ್ವಾ. ರೈಸ್ನ ಸೆಪ್ರೇಟ್ ಕುಕ್ ಮಾಡಿಕೊಂಡು ಮಸಾಲೆ ಮಾಡ್ಕೊಂಡು ಮಿಕ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದೇ ಸಾರಿ ಕುಕ್ಕರ್ನಲ್ಲಿ ಪುದೀನ ರೈಸ್ ರೆಡಿಯಾಗಿ ಬಂದ್ಬಿಡುತ್ತೆ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ 3 ವಿಸಿಲ್ ತಗೊಂಡ್ರೆ ಸಾಕು. ಸೂಪರ್ ಆ್ಯಂಡ್ ಡೆಲಿಷಿಯಸ್ ಅಮೇಝಿಂಗ್ ಫ್ಲೇವರ್ ಇರುವಂತಹ ಪುದೀನ ರೈಸ್ ರೆಡಿ ಆಗಿಬಿಡುತ್ತೆ. ರೆಡಿ ಆಗಿದೆ ಬಿಸಿ ಬಿಸಿ ಆಗಿರುವಂಥ ಪುದೀನ ರೈಸ್. ಉದ್ರುದ್ರಾಗಿ ತರಕಾರಿ ಫುಲ್ ಇದೆ. ಸರ್ವ್ ಮಾಡ್ಕೊಂಡ್ಬಿಡೋಣ. ರಾಯ್ತಾ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಪುದೀನ ರೈಸ್. ಟ್ರೈ ಮಾಡಿ ನೋಡಿ, ಈಸಿ ರೆಸಿಪಿ ಇದೆ. ಬೆಳಿಗ್ಗೆ ಟಿಫಿನ್ಗಾಗಿರ್ಬೋದು, ಮಧ್ಯಾಹ್ನ ಲಂಚ್, ರಾತ್ರಿ ಡಿನ್ನರ್ 3ದಕ್ಕೂ ಸೂಟ್ ಆಗುತ್ತೆ.
ನೀವು ಕ್ಯಾರಿಯರ್ ಅಲ್ಲಿ ಕೂಡ ಒಯ್ಬೋದು. ಸಕ್ಕ ಟೇಸ್ಟಿ ಆಗಿರುವಂತ ಪುದೀನ ರೈಸ್ ರೆಡಿ ಆಗಿದೆ. ಟ್ರೈ ಮಾಡಿ ನೋಡಿ. ಈಸಿ ಅಂದ್ರೆ ಈಸಿ ರೆಸಿಪಿ ಇದೆ. ಥ್ಯಾಂಕ್ ಯು.